ಹಾಯ್ ಫ್ರೆಂಡ್ಸ್, ಮೀನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಇಲ್ಲಿ ಎಲ್ಲನೂ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ನಮಗೆ ಎಷ್ಟು ಬೇಕಷ್ಟು 2 kg ಮೀನಿಗೆ 2 kg ಮೀನಿಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ, ಶುಂಠಿ ಇಷ್ಟನ್ನು ನಾನು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಸ್ವಲ್ಪ ಪುದೀನ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಗ್ರೈಂಡ್ ಮಾಡೋಕ್ಕೆ. ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಗಟ್ಟಿ ಬರೋಕ್ಕೆ ಅಂದ್ಬಿಟ್ಟು ಉಳ್ಳಗಡ್ಡೆ, ಗರಂ ಮಸಾಲ ಅಂದರೆ ಚಕ್ಕೆ, ತೆಂಗಿನಕಾಯಿ ಹಾಕಿದ್ದೀನಿ, ಕೊಬ್ಬರಿ. ಇದನ್ನು ನೋಡಿ ಫ್ರೆಂಡ್ಸ್, ನಾನು ರುಬ್ಬಕ್ಕೆ ಇಕ್ಕಿದ್ದೀನಿ. ಮತ್ತು ಇದಕ್ಕೆ ತಿರ್ಗಾ ನಾನು ಕೊಬ್ಬರಿ, ಸ್ವಲ್ಪ ತೆಂಗಿನಕಾಯಿ, ಒಂದು 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಇದಾದಮೇಲೆ ಇದು ಜಾಸ್ತಿ ಐತೆ ಅಂದ್ಬಿಟ್ಟು ಅದಾದಮೇಲೆ ಇದನ್ನು ರುಬ್ತೀನಿ. ಇದು ರುಬ್ಬಿದಾಯಿತು. ಇವಾಗ ಇದನ್ನು ರುಬ್ಬಬೇಕು. ಹಾಗೆ ಹೆಸರಿಗೆ ಇಕ್ಕಿದೆ, ಸ್ವಲ್ಪ ಇಟ್ಟು ಕುದಿತೈತೆ, ಹಸಿಟ್ಟು ಇರಬೇಕು. ನೆಕ್ಸ್ಟ್ ಇದನ್ನು ರುಬ್ಕೊಂಡಿದ್ದಾಯ್ತು. ಇವಾಗ ಸಾಂಬಾರ್ಗೆ ಒಗ್ಗರಣೆಗೆ ಹಾಕಬೇಕು. ಮೀನು ನೋಡ್ರಿ ಇಲ್ಲೈತೆ, ಏನೋ ಪಾಕಡ ಮೀನು ಏನೋ ಹೇಳ್ತಾರೆ ಇದನ್ನು. ನಾನು ಎಲ್ಲೋ ಹೊರಗಡೆ ಹೋಗಿದೆ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಹೋಗಿದೆ. ಇವಾಗ ಚೆನ್ನಾಗಿ ತೊಳೆದು ಅರಿಶಿನ ಸ್ವಲ್ಪ ತೊಳೆದು ಒಗ್ಗರಣೆಗೆ ಹಾಕಿ ಸಾಂಬಾರ್ಗೆ ಹಾಕ್ಬೇಕು. ಇವಾಗ ನಾನು ಹಸಿ ಕುಯ್ತಾ ಇದ್ದೀನಿ. ಒಂದು ಕಡೆ ಸಾಂಬಾರು, ಒಂದು ಕಡೆ ಮುದ್ದೆ. ಅದೇ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೊಟ್ಟೆ ಬೇರೆ ಹಸಿತಾಯ್ತು. ಬೆಳಿಗ್ಗೆ ಮಾಡಿ ಟಿಫನ್ನು ಮುದ್ದೆಗೆ ಹಸಿ ಕುಯ್ದಿದ್ದೀನಿ. ಇವಾಗ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಮೀನು ಸ್ವಲ್ಪ ಕ್ಲೀನಾಗಿ ಅರಿಶಿನ ಪುಡಿ ಎಲ್ಲ ತೊಳ್ಕೊಂಬರ್ತೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಷ್ಟು ಬೇಕಷ್ಟು. ಜಾಸ್ತಿ ಹಾಕೋದು ಚೆನ್ನಾಗಿರಲ್ಲ, ಅದೊಂದು ಸುಖ ಬೇರೆ ಇರುತ್ತಲ್ವ. ಅದಕ್ಕೆ ಸ್ವಲ್ಪ ಸಾಸಿವೆ, ಹುಣಸೆಹಣ್ಣು ಎಷ್ಟು ಬೇಕಷ್ಟು, ಒಂದು 3 ನಿಂಬೆಹಣ್ಣು ದಪ್ಪದಷ್ಟು ನಾನು ಹುಣಸೆಹಣ್ಣು ಹಾಕೊಂಡಿದ್ದೀನಿ. 2 kg ಮೀನಿಗೆ ಹುಣಸೆಹಣ್ಣು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನಮ್ಮ ಹುಳಿಗೆ ಎಷ್ಟು ಬೇಕಷ್ಟು ನಾನು ಹಾಕೊಂಡಿದ್ದೀನಿ. ನಮ್ಮ ಮನೆಗೆ ಸ್ವಲ್ಪ ಹುಳಿ ಜಾಸ್ತಿ ತಿಂತೀನಿ, ಅದಕ್ಕೋಸ್ಕರ. ಅದು ಸಾಸಿವೆ ಸ್ವಲ್ಪ ನಾನು ಸಾಂಬಾರು ಪುಡಿ ರುಬ್ಕೊಂಡಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಎಲ್ಲನೂ ಮಸಾಲೆ ಎಲ್ಲ ರುಬ್ಬಿದ್ದೆಲ್ಲ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡಬೇಕಿದು. ನೋಡಿ ಫ್ರೆಂಡ್ಸ್, ಬುಕ್ಸ್ಗಳನ್ನೆಲ್ಲ ಇವಾಗ ಕೊಟ್ಟಿದ್ದಾರೆ. ಇವ್ನು ನನ್ನ ಮಗನಿಗೆ LKGಗೆ ಅಡ್ಮಿಷನ್ ಮಾಡಿದ್ದೀರಿ. ಇವಾಗ ಕೊಟ್ಟಿರೋ ಬುಕ್ಗಳನ್ನೆಲ್ಲ ಯಾವ ರೀತಿ ಅಂಡಿದ್ದಾರೆ. ಈ ಥರ ಅಂಡಿದ್ರೆ ಬೊಲೆ ಟೆನ್ಷನ್ ಆಗಿಬಿಡುತ್ತೆ ಮನೆ ಕ್ಲೀನ್ ಮಾಡಬೇಕಂದ್ರೆ. ಸ್ವಾಮಿ ಎತ್ತಿಕ್ರಿ ಬೇಗ ಬೇಗ. ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಯ್ತು. ಇವಾಗ ಸ್ವಲ್ಪ ಗಮ್ಮಂತೈತೆ, ಎಣ್ಣೆ ಬಿಟ್ಕೊಂಡೈತೆ. ಇವಾಗ ನಾನು ಹುಣಸೆಹಣ್ಣು ಹುಳಿನ ಉಳ್ತೀನಿ. ಅದು ಸ್ವಲ್ಪ ಒಂದು ಉಪ್ಪು ಬೇಯಬೇಕು 2 ಸತಿ. ಬೆಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಮೀನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಷ್ಟಪ್ಪ ಹುಣಸೆಹಣ್ಣು ತೊಗೊಂಡಿದ್ದು 3 ನಿಂಬೆಹಣ್ಣಿನ ದಪ್ಪ. ಇದು ನೋಡಿ ಅರ್ಧ ನಿಂಬೆಹಣ್ಣಿನ ದಪ್ಪ, ಅಂದರೆ ಸಣ್ಣ ನಿಂಬೆಹಣ್ಣಿನ ದಪ್ಪ ಆಗೈತೆ. ಇದೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ನೋಡಿ ಫ್ರೆಂಡ್ಸ್, ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಮೀನು ಸಾಂಬಾರು ಒಂದು ಸ್ವಲ್ಪ ತೆಳಗಿದ್ರೆ ಚಂದ. ಇವಾಗ ಇಷ್ಟು ಮಾಮೂಲಿ ನಾರ್ಮಲ್ ಐತೆ. ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದರೆ, 1-2 ಕುದಿ ಬಂದರೆ ಸ್ವಲ್ಪ ಗಟ್ಟಿ ಬರ್ತೈತೆ. ಗಟ್ಟಿ ಬಂದಮೇಲೆ ಮೀನು ಹಾಕ್ತಿರಲ್ವಾ, ಮೀನು ಹಾಕಿದ್ಮೇಲೆ ತಿರ್ಗಾ ಮಾಮೂಲಿ ತೆಳು ಆಯ್ತೈತೆ, ನೀರು ಬಿಟ್ಕೊಂಡು ಮೀನು. ಹಾಗೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನಾವು ಉಪ್ಪು ಹಾಕೊಳ್ಳೋಬೇಕು. ಹುಳಿ ಬಿದ್ಮೇಲೆ ಎಲ್ಲದಕ್ಕೂ ಉಪ್ಪು ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ. ಹಾಕಿದ್ದೀನಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸ್ವಲ್ಪ ಕುದಿ ಬರಲಿ, 2 ಕುದಿ ಬರಲಿ. ಅಷ್ಟರೊಳಗೆ ನಾನು ಮುದ್ದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತೈತೆ. ಇವಾಗ ತೊಳೆದಿಕ್ಕೊಂಡಿರೋ ಮೀನನ್ನ ನಾನು ತೊಳಿಕೆ ಹಾಕ್ತೀನಿ. ಇವಾಗ ನೀರೆಲ್ಲ ಚೆನ್ನಾಗಿ ಸೋರಿಸಿ ಹಾಕಬೇಕು, ಇಲ್ಲಾಂದರೆ ತುಂಬ ನೀರು ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಸಾಂಬಾರು. ನೋಡಿ ಫ್ರೆಂಡ್ಸ್, ಇವಾಗ ಹಾಕಿದ್ದೀನಿ. ಹಾಕಿದ್ಮೇಲೆ ಅಷ್ಟು ಜಾಸ್ತಿ ತಿರುಸಲೇಬಾರ್ದು ಲೆಕ್ಕ, ಯಾಕಂದರೆ ಎಲ್ಲ ಒಳಗಡೆ ಮುಳ್ಳು ಬಿಟ್ಕೊಬಿಡುತ್ತೆ. ಯಾವುದೇ ರೀತಿ ಏನು ನಾವು ಮಾಡ್ಕೊಳ್ದಿದ್ದಂಗೆ ಇದು ಸಾಂಬಾರು ಪುಡಿ ಆ ಥರ ಪೌಡರ್ಗಳನ್ನ ಮಾಡ್ಕೊಳ್ದಂಗೆ ದಿಢೀರಂತ ಮಾಡೋ ಮೀನು ಸಾಂಬಾರಿದೆ. ಇದು ನಮ್ಮ ಸ್ಟೈಲ್ ಮೀನು ಸಾಂಬಾರು. ನಿಮ್ಮ ಸ್ಟೈಲ್ ಮೀನು ಸಾಂಬಾರು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಇದೊಂದು 2 ನಿಮಿಷ 3 ನಿಮಿಷ ಬೆಂದರೆ ಸಾಕು. ಅಷ್ಟೊತ್ತೆಲ್ಲ ಅದೆಲ್ಲ ಮುಳ್ಳು ಎಲ್ಲ ಬಿಟ್ಕೊಬಿಡುತ್ತೆ. ಜಾಸ್ತಿ ಬೇಯಿಸಿದ್ರೆ ಮುಳ್ಳೆಲ್ಲ ಮಕ್ಳುಗಳಿಗೆ ತಿನ್ನೋಕ್ಕಾಗಲ್ಲ. ಒಂದೇ ಮುಳ್ಳು ಇದ್ರೊಳಗಿರೋದು, ಜಾಸ್ತಿ ಮುಳ್ಳಿರೋದು ನಾವು ತೊಗೊಂಡಿಲ್ಲ. ನಾನು ಮೊಟ್ಟೆ ಮೀನು ಬೇಕು ಅಂತ ಕೇಳಿದಾಗೆಲ್ಲ ಅವರು ಇಲ್ಲ ಅಂತ ಹೇಳ್ತಾರೆ. ಸಿಟಿಗೆ ಹೋಗಿ ತರಬೇಕು ಮೊಟ್ಟೆ ಮೀನು. ಅದು ಒಂದಿನ ಮಕ್ಳಿಗೆ ಮಾಡಿಕ್ಬೇಕು, ಯಾಕಂದರೆ ಮಕ್ಳು ಮೈಂಡ್ ಚೆನ್ನಾಗಿ ವರ್ಕ್ ಆಗುತ್ತಂತೆ. ಅದನ್ನು ಮಾಡಿಕ್ಕೋದ್ರೆ ಮೀನಿನ ಮೊಟ್ಟೆನ. ನೋಡಿ ಫ್ರೆಂಡ್ಸ್, ಮೀನು ಸಾಂಬಾರು ರೆಡಿ ಆಯಿತು. ಇವಾಗ ಏನಿದ್ರು ತಿನ್ನೋದೆ, ನಾವೆಲ್ಲ ಪ್ಲೇಟ್ ಎಲ್ಲ ಹಾಕೊಳ್ಳಲ್ಲ. ನಾವೇನಿದ್ರು ಏಕ್ತಮ್ಮ ತಟ್ಟೆನೆ. ಚೆನ್ನಾಗಿ ಬಂದಿದೆ, ಟೇಸ್ಟು ಸುದ ಚೆನ್ನಾಗಿದೆ. ನಿಮ್ಗೆ ಬೇಕಂದರೆ ಈ ಥರ ದಿಢೀರಂತ ಏನು ರೆಡಿ ಮಾಡ್ಕೊಳ್ಳಿದ್ದಂಗೆ ಇರೋದನ್ನ ಕುಯ್ದಾಕಿ ಅದನ್ನು ಸಾಂಬಾರು ಮಾಡೋ ಅಂದರೆ ದಿಢೀರ್ ಮೀನು ಸಾಂಬಾರು ಮಾಡ್ಕೊಂಡು ತಿನ್ನೋದಾದರೆ ನೋಡಿ ಈ ಥರ ತಿನ್ನಿ. ತುಂಬ ಚೆನ್ನಾಗಿದೆ, ಟೇಸ್ಟು ಇದೆ. ನಿಜ ಹೇಳ್ಬೇಕಂದ್ರೆ ಈ ಥರ ಸಾಂಬಾರಿಗೆ ಸ್ವಲ್ಪ ಇದು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಚಿಕನ್ ಮಟನ್ ಯಾವುದೂ ಅಲ್ಲ ಇದ್ರ ಮುಂದೆ, ಆ ಥರ ಇದೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತೋ ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಬಾಯ್.